ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ ಎಂಎಲ್ಸಿ ಸೂರಜ್ ರೇವಣ್ಣ. ತಮ್ಮ ಬೆಂಬಲಿಗರ ಜೊತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು ಸೂರಜ್ ರೇವಣ್ಣ. ಇವತ್ತು ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ ಸೂರಜ್. ಇದೇ ವೇಳೆ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ, ಷಡ್ಯಂತ್ರ ಮಾಡಿ ನಮ್ಮನ್ನು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಇನ್ನೂ 15 ದಿನ ಕಾದು ನೋಡಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ನಾಡದೇವತೆ ಚಾಮುಂಡಿಯ ದರ್ಶನ ಪಡೆದಿದ್ದೇನೆ. ನಾಡದೇವತೆ ಚಾಮುಂಡೇಶ್ವರಿ ನಮ್ಮ ರಕ್ಷಣೆಗಿದ್ದಾಳೆ. ಚಾಮುಂಡಿ ಬೆಟ್ಟದಲ್ಲಿ ಸೂರಜ್ ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಆಗ್ಬೋದು ನಾವೆಲ್ಲ ಜೊತೆಲಿ ಸಾಂಪ್ರದಾಯಿಕವಾಗಿ ವರ್ಷ ಬಂದು ತಾಯಿ ದರ್ಶನ ಪಡೆಯುವಂಥ ಸಂಪ್ರದಾಯ. ಅದರಂತೆ ಇವತ್ತು ಕೂಡ 3ನೇ ವಾರ ಇತ್ತು. ನಾನು ಕಳೆದ 2 ವಾರದಿಂದ ಬರೋಕ್ಕಾಗಲಿಲ್ಲ. ಬಂದು ಕಣ್ಣು ತುಂಬ ತಾಯಿ ದರ್ಶನ ಮಾಡಿ ತಾಯಿ ಭಗವತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ದೀವಿ. ಏನು ತಪ್ಪು ಮಾಡಿಲ್ಲ, ನಾವು ಅದಕ್ಕೆ ಧೈರ್ಯವಾಗಿದ್ದೀವಿ. ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ, ಕಾಲನೇ ಉತ್ತರ ಕೊಡುತ್ತೆ. ಆಮೇಲೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸತ್ಯನ ದಾಸ್ಯನ ಮುಚ್ಚಿಡೋಕ್ಕಾಗಲ್ಲ. ಯಾರ್ಯಾರು ಈ ಷಡ್ಯಂತ್ರ ಕುತಂತ್ರದಲ್ಲಿ ಭಾಗವಹಿಸಿದರೆ ಎಲ್ಲರೂ ಹೊರಗೆ ಬರ್ತಾರೆ. ಒಂದು ಸ್ವಲ್ಪ ದಿನ ತಾಳ್ಮೆ, ಒಂದು 15-20 ದಿನ ತಾಳ್ಮೆ ಶುಕ್ರವಾರ ಪ್ರತಿ ವರ್ಷವೂ ನಮ್ಮ ತಂದೆ ತಾಯಿ ಆಗ್ಬೋದು ನಾವೆಲ್ಲ ಜೊತೆಲಿ ಸಾಂಪ್ರದಾಯಿಕವಾಗಿ ವರ್ಷ ಬಂದು ತಾಯಿ ದರ್ಶನ ಪಡೆಯುವಂಥ ಸಂಪ್ರದಾಯ. ಅದರಂತೆ ಇವತ್ತು